ನಮಸ್ಕಾರ ರೀ, ನಾನು ಪಲ್ಲವಿ. ನಾನಿವತ್ತು ನಿಮ್ಗೆ ಗರಿ ಗರಿಯಾಗಿ ಉದ್ದಿನ ವಡೆ ಮಾಡೋದು ತೋರ್ಸಕತ್ತೀನಿ. ನಮ್ಮ ಅಜ್ಜಿ ಉದ್ದಿನ ವಡೆ ಭಾರಿ ಮಸ್ತ್ ಮಾಡ್ತಾರೆ. ಅದಕ್ಕೆ ಅವ್ರ ಕಡೆಯಿಂದ ಮಾಡ್ಸಕತ್ತೀನಿ. ಬರೀ ಇದಕ್ಕೆ ಏನೇನು ಸಾಮಾನು ಬೇಕು ಅಂತ ನೋಡೋಣಂತ. 1 ಲೋಟ ಆಗೋಷ್ಟು ನಾನು ಉದ್ದಿನ ಬೇಳೆನ ಹಾಕ್ಕೊಳಕತ್ತೀನಿ. 1 ಲೋಟ ಮೇಲೆ ಒಂದು ಅರ್ಧ ಲೋಟ ಆಗೋಷ್ಟು ನಾನು ಉದ್ದಿನ ಬೇಳೆನ ಹಾಕ್ಕೊಂಡೇನಿ. ಚಲೋ ಹೊತ್ನಾಗ ನೀರು ಹಾಕ್ಕೊಂಡು ತೊಳ್ಕೊಬೇಕ್ರಿ. ತೊಳ್ಕೊಂಡು ಒಂದು 2-3 ಸರಿ ನೀರು ಹಾಕಿ ತೊಳ್ಕೊಂಡು ನೆನೆ ಇಡಬೇಕು. ಉದ್ದಿನ ಬೇಳೆನ ರಾತ್ರಿ ನೆನೆಯಿಟ್ಟು ಬೆಳಗ್ಗೆ ರುಬ್ಬೇಕಂತೇನಿಲ್ಲ. ಅದು ಒಂದು 2-3 ತಾಸಿದೆ ಅಂದ್ರೆ ಸಾಕು. ಅಗದಿ ಜಲ್ದಿ ನೆನಿಬೇಕು ಅಂದರೆ ಒಂದು ಸ್ವಲ್ಪ ಬೆಚ್ಚಗಿರೋ ನೀರೊಳಗೆ ಹಾಕ್ಕೊಂಡು ನಾವು ಉದ್ದಿನ ಬೇಳೆ ನೆನೆಸಿದ್ವಿ ಅಂದ್ರೆ ಅದು ಜಲ್ದಿ ನೆನಿತಾವೆ. ನೋಡಿರಿ, ನಾ ಈ ಥರ ಉದ್ದಿನ ಬೇಳೆನ ಹಾಕ್ಕೊಂಡು ಒಂದು ಪಾತ್ರೆ ಮುಚ್ಚಿ ಇಡಾಕತ್ತೀನಿ. ಇದಕ್ಕೆ ಏನೇನು ಸಾಮಾನು ಬೇಕು ಅಂತ ನೋಡೋಣಂತ. ಅದಕ್ಕಿಂತ ಮುಂಚೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದುಬಿಡೋಣ. ಈಗ ಉದ್ದಿನ ಬೇಳೆ ನಂದವು, ಅದಕ್ಕೆ ನಾ ಈಗ ಒಂದು ಜಾರೊಳಗೆ ಮಿಕ್ಸಿ ಮಾಡಿ ಇಡಾಕತ್ತೀನಿ. ಒಂದು ಸ್ವಲ್ಪ ನೀರು ಇಲ್ದಂಗೆ ಮಿಕ್ಸಿ ಮಾಡಬೇಕ್ರಿ. ಅದಕ್ಕೆ ನಾನು ಕಾಳು ಮೆಣಸು, ಉಪ್ಪು, ಸ್ವಲ್ಪ ಇಂಗು, ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಕೊಬ್ಬರಿ, ಜೀರಿಗೆ ಮತ್ತು ಕರಿಯಾಕಂತ ಎಣ್ಣೆ ತೊಗೊಂಡೀನಿ. ಇಲ್ಲಿ ಹಿಟ್ಟು ರೆಡಿ ಆಗೈತಿ. ಹಿಟ್ಟು ಮಿಕ್ಸಿ ಮಾಡಿದ ಮೇಲೆ ರೆಡಿ ಆದಮೇಲೆ ನಾವು ಭಾಳ ತನಕ ಬಿಡಬಾರ್ದ್ರಿ. ನೋಡಿರಿ, ಈ ಥರ ಹಿಟ್ಟಾಗಬೇಕು. ಕೈಯೊಳಗೆ ಬಿಟ್ಟರೆ ಅದು ಡಾಟ್ ಥರ ಬೀಳಬೇಕು. ಸೊ ನಮ್ಮ ಅಜ್ಜಿ ಈಗ ಅದಕ್ಕೆ ಏನೇನು ಸಾಮಾನು ಬೇಕು ಎಲ್ಲ ಹಾಕ್ಕೊಳಕತ್ತಾರ. ಮೊದಲು ಜೀರಿಗೆ ಹಾಕ್ಕೊಂಡ್ರು, ಆಮೇಲೆ ಸ್ವಲ್ಪ ಹಸಿ ಕೊಬ್ಬರಿನ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಹಾಕ್ಕೊಳಕತ್ತೀವಿ. ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಕಾಳು ಮೆಣಸು, ಉಪ್ಪು, ಸೋಡಾ ಎಲ್ಲನೂ ಹಾಕ್ಕೋಬೇಕ್ರಿ. ಇದನ್ನು ನಾವು ಏನು ಮಿಕ್ಸಿ ಮಾಡಿ ಇಟ್ಕೊತೇವಲ್ಲ ಹಿಟ್ಟು, ಮತ್ತೆಲ್ಲ ಸಾಮಾನು ಹಾಕ್ಕೊಂಡ ತಕ್ಷಣ ನಾವು ಕರೆದು ಬಿಡಬೇಕು. ಸ್ವಲ್ಪ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಕರೆಯೋಕೆ ಹೋದ್ರೆ ಹಿಟ್ಟು ಎಣ್ಣೆ ಕುಡಿಯಾಕತ್ ಬಿಡ್ತೈತ್ರಿ. ಅದಕ್ಕಾಗಿ ನಾವು ಏನು ಮಿಕ್ಸಿ ಮಾಡಿ ಇಟ್ಕೊತೇವಲ್ಲ ಆವಾಗಲೇ ನಾವು ಎಲ್ಲ ಸಾಮಾನು ಹಾಕ್ಕೊಂಡು ಎಣ್ಣೆ ಕಾಯಕ್ಕಿಟ್ಟು ಕರ್ಕೊಂಬಿಡ್ಬೇಕು. ಎಣ್ಣೆ ಕಾಯಕ್ಕಿಟ್ಟು ಎಲ್ಲ ಹಾಕ್ಕೊಂಡ್ರೂ ನಡಿತೈತಿ. ನೋಡಿರಿ, ಲಾಸ್ಟಿಗೆ ಸೋಡಾ ಹಾಕ್ಕೊಳತ್ತಾರ. ಸೋಡಾ ಹಾಕ್ಕೊಂಡು ಎಲ್ಲನೂ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಅಜ್ಜಿ ಅಂದರು, ಅಮ್ಮಂದರು ಯಾವ ರೆಸಿಪಿ ಮಾಡಿದ್ರು ಅದು ನಾವು ಯಾವ ರೆಸಿಪಿ ಮಾಡೋದಕ್ಕಿಂತ ಎಲ್ಲರೂ ರುಚಿಯಾಗಿರ್ತೈತಿ. ವಡೆ ಅಂತ ಅಲ್ಲ, ಅವ್ರು ಮಾಡೋ ಸ್ವೀಟ್ಸು, ಕರ್ದಿದ್ದ ಐಟಮು, ಖಾರದ ಐಟಮು, ಪಲ್ಯ ಐಟಮು ಎಲ್ಲನೂ ರುಚಿಯಾಗಿರ್ತವೆ. ಅದನ್ನು ಬೀಟ್ ಮಾಡೋಕ್ಕೆ ನಮ್ಗೆ ಆಗಂಗಿಲ್ಲ. ಎಲ್ಲ ಸಾಮಾನು ಹಾಕ್ಕೊಂಡ್ಮೇಲೆ ಈ ಥರ ಚಲೋತ್ನಾಗ ಹುದುಗಬೇಕ್ರಿ. ಈ ಹಿಟ್ಟನ್ನು ಎಷ್ಟೊತ್ತು ಹಿಂಗೆ ಹುದುಕ್ತೇವಲ್ಲ ಅಷ್ಟು ಚಲೋ ನಮ್ಗೆ ವಡೆ ಬರ್ತಾವೆ, ಉಬ್ಬಿ ಬರ್ತಾವೆ. ನೋಡಿರಿ, ಇದೆಲ್ಲ ಹೆಂಗೆ ಉಬ್ಬಿ ಉಬ್ಬಿ ಬರತೈತಿ ಹಿಟ್ಟು. ಈಗ ಹಿಟ್ಟು ರೆಡಿ ಆಗೈತಿ. ನಾವು ಒಂದು ಬಾಣಲೆ ಇಟ್ಟು ಎಣ್ಣೆ ಕಾಯಕ್ಕೆ ಇಡೋಣಂತ. ಎಣ್ಣೆನ ನಾವು ಕರೆಕ್ಟಾಗಿ ಡೀಪ್ ಫ್ರೈ ಆಗಬೇಕಲ್ಲ, ಅದಕ್ಕೆ ತಕ್ಕಂಗೆ ನಾವು ಎಷ್ಟು ಎಣ್ಣೆ ಬೇಕೋ ಅಷ್ಟು ಕಾಸಿ ಇಟ್ಕೋಬೇಕಾಕೈತಿ. ನೋಡಿರಿ, ಅವ್ರ ಕೈಯೊಳಗೆ ಈ ಥರ ತೂತು ಮಾಡಿಕೊಂಡು ವಡೆನ ಬಿಡಾಕತ್ತಾರ. ನಾನಾಗಿದ್ರೆ ಮತ್ತು ಎಲೆ ಇಟ್ಕೊಂಡು ಎಲೆ ಒಳಗೆ ವಡೆ ಹಾಕ್ಕೊಂಡು ಹಿಟ್ಟು ಹಾಕ್ಕೊಂಡು ಅದನ್ನು ಹೋಲ್ ಮಾಡಿ ಹಾಕೋತಿದ್ದೆ. ಅವರಿಲ್ಲ, ಅದು ಇದೇ ಥರನ ತೂತು ಮಾಡಿಕೊಂಡು ಕೈಯೊಳಗನೆ ಬಿಡಾತ್ತಾರ. ಅಂದರೆ ಹಿಟ್ಟಷ್ಟು ಕರೆಕ್ಟ್ ಹದವಾಗಿ ಬಂದೈತಿ. ಪಕ್ಕಕ್ಕೆ ಒಂದು ಬೌಲ್ ಇಟ್ಕೊಂಡಾರ. ಆ ಬೌಲೊಳಗೆ ಸ್ವಲ್ಪ ಕೈ ಎದ್ಕೊಂಡು ನೀರೊಳಗೆ ಸ್ವಲ್ಪ ಹಿಟ್ಟು ಬಿಡಬೇಕಲ್ಲ, ಕೈ ಹಿಟ್ಟು ಹತ್ತಬಾರ್ದು ಅಂಥೇಳಿ ವಡೆ ಬಿಡಾತ್ತಾರ. ಸಂಜೆ ಟೈಮಿಗೆ ಚಹಾ ಜೊತೆ ಈ ವಡೆ ತಿನ್ನೋಕೆ ಅಗದಿ ಮಸ್ತ್ ಆಗ್ತೈತಿ. ಮಕ್ಕಳಿಗೆ ಹಸಿ ಮೆಣಸಿನ್ಕಾಯಿ ಬೇಡ ಅಂದ್ರೆ ನಾವು ಅದನ್ನು ಸ್ಕಿಪ್ ಮಾಡಿಕೊಂಡು ನಾವು ಮಕ್ಕಳಿಗೆ ಹಾಗೆ ವಡೆ ಮಾಡಿ ಕೊಡ್ಬೋದು. ಇಡ್ಲಿ ಮಾಡಿದಾಗ ಸೈಡ್ ಇಡ್ಲಿ ಜೊತೆ ವಡೆ ಚಲೋ ಆಗ್ತೈತಿ. ಒಂದು ಸತಿ ಟ್ರೈ ಮಾಡಿರಿ. ನಮ್ಮ ಅಜ್ಜಿ ಅಗದಿ ಮಸ್ತ್ ವಡೆ ಮಾಡಿದರು. ನಾವೆಲ್ಲರೂ ಭಾಳ ಇಷ್ಟಪಟ್ಟು ತಿಂದ್ವಿ. ಅದಕ್ಕೆ ನಾವು ಬೆಸ್ಟ್ ಕಾಂಬಿನೇಷನ್ ಕೊಬ್ಬರಿ ಚಟ್ನಿ ಮಾಡಿದ್ದೆ. ವಡೆ ಅಂತೂ ಕೊಬ್ಬರಿ ಚಟ್ನಿ ಜೊತೆ ಅಗದಿ ಬೆಸ್ಟ್ ಕಾಂಬಿನೇಷನ್ ಐತಿ. ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ.